ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪ ಅಂದರೆ KPSC ಕರ್ಮಕಾಂಡ. ಎಸ್ ವೀಕ್ಷಕರೇ, 80 ಲಕ್ಷಕ್ಕೆ ಒಂದು ಹುದ್ದೆನ ಮಾರ್ಕೊಂಡಿರುವಂಥ ಒಂದು ಕರ್ಮಕಾಂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ವೀಕ್ಷಕರೇ, ನೀಟ್ ಪರೀಕ್ಷೆ ಹಗರಣದಲ್ಲಿ 2 ತಿಂಗಳಿಂದ ನಡೀತಿದ್ದ ಹೋರಾಟ ಕೊನೆಗೂ ಜಯ ಸಿಕ್ಕಿದೆ. ಅದು ಯಾವುದಪ್ಪ ಅಂದರೆ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟನ ರದ್ದು ಮಾಡಿದೆ. ಇದನ್ನ ಕಾಂಗ್ರೆಸ್ ಸರ್ಕಾರ ಇದು ನಮ್ಮಿಂದ ಆಗಿದ್ದು, ನಾವೇ ಮಾಡಿಸಿದ್ದು ಅಂತ ತುಂಬಾ ಎಲ್ಲ ಕಡೆ ಅಪಪ್ರಚಾರ ಅಂದ್ರೆ ಈ ರಾಜೀನಾಮೆ ಕೊಡಿಸೋ ವಿಷಯದಲ್ಲಿ ನಮ್ಮದೇ ಮೇಲುಗೈ ಅನ್ನುವ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಪಪ್ರಚಾರ ಮಾಡ್ಕೊ ಬರ್ತಾ ಇದೆ. ಈಗ ಕರ್ನಾಟಕದಲ್ಲಿ KPCC ಹಗರಣ ಒಂದು ಬಯಲಿಗೆ ಬಂದಿದೆ. ಒಂದು ಹುದ್ದೆನ 80 ಲಕ್ಷಕ್ಕೆ ಸೇಲ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಯಾವ ಕಾಂಗ್ರೆಸ್ಸು ನೀಟ್ ಹಗರಣದಲ್ಲಿ ಹೋರಾಟಕ್ಕೆ ಧುಮುಕಿತ್ತು, ಈಗ ಕರ್ನಾಟಕದಲ್ಲೂ ಅದೇ ವಿಷಯಕ್ಕೆ ಹೋರಾಟ ಮಾಡುತ್ತಾ ಅನ್ನೋ ಜನರಲ್ಲಿ ಮೂಡಿರುವ ಒಂದು ಪ್ರಶ್ನೆ. ವೀಕ್ಷಕರೇ, KPSC ಹಗರಣ 80 ಲಕ್ಷಕ್ಕೆ ಒಂದು ಹುದ್ದೆನ ಮಾರಾಟ ಮಾಡಿದ್ದಾರೆ. ಅದಕ್ಕೆ ಕಾರಣಕರ್ತರು ಯಾರು? ಎಸ್, ಈಗ ಕರ್ನಾಟಕ ರಾಜ್ಯದಲ್ಲಿ ಕೇವಲ 11 ಸಚಿವರು ಮಾತ್ರ ಇರುವುದು. ಈಗ ಇನ್ನ ಸಚಿವರ ಹುದ್ದೆಗಳು ಯಾವುದೂ ಆಗದ ಕಾರಣ ಎಲ್ಲ DK ಶಿವಕುಮಾರ್ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕರ್ನಾಟಕ ರಾಜ್ಯ ಸ್ಪಂದನೆ ಮಾಡ್ತಾ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳ್ತಾರೆ, ಯಾವುದೇ ಪೇಪರ್ ಲೀಕ್ ಆದರೂ ಅದಕ್ಕೆ ಅಧಿಕಾರಿಗಳೇ ಹೊಣೆ ಅಂತ. ಅಲ್ಲ DK ಶಿವಕುಮಾರ್ ಅವರೇ, ನಮ್ಮ ರಾಜ್ಯದಲ್ಲಿ ಪೇಪರ್ ಲೀಕ್ ಆದ್ರೆ ಅಧಿಕಾರಿಗಳು ಹೊಣೆ ಆಗ್ತಾರೆ. ಅದೇ ಕೇಂದ್ರ ಸರ್ಕಾರದಲ್ಲಿ ಪೇಪರ್ ಲೀಕ್ ಆದ್ರೆ ಅದಕ್ಕೆ ಶಿಕ್ಷಣ ಸಚಿವರು ಹೊಣೆ ಆಗ್ತಾರ? ಅದು ಹೇಗೆ? ಅದಕ್ಕೂ ನೀವೇ ಹೊಣೆ ಆಗ್ಬೇಕಲ್ವಾ? ಅಲ್ಲಿ ಮಾತ್ರ ಶಿಕ್ಷಣ ಸಚಿವರು ಮಾತ್ರ ಹೊಣೆ ಆಗ್ತಾರೆ. ನಿಮ್ಮ ಇದರಲ್ಲಿ ಅಧಿಕಾರಿಗಳು ಯಾಕೆ ಅಲ್ಲಿ ಅಧಿಕಾರಿಗಳು ಇರಲ್ವಾ? ಅದಕ್ಕೆ ವೀಕ್ಷಕರೇ, ಈಗ KPSC ಹಗರಣ ಮುನ್ನೆಲೆಗೆ ಬಂದಿದೆ. ಈಗ BJP ಮತ್ತೆ JDS ಹೋರಾಟ ಮಾಡಲು ಸಜ್ಜಾಗಿದೆ. ವೀಕ್ಷಕರೇ, ಈಗ ಅದೇ ನಮ್ಮ ಕರ್ನಾಟಕದ ಮಹಾನುಭಾವರಾದಂಥ 2 ಕಲಾವಿದರು ನೀಟ್ ಪರೀಕ್ಷೆ ಹಗರಣದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳ ಪರವಾಗಿ ಘೋಷಣೆ ಕೂಗಿದಂಥ ಕಿಶೋರು ಮತ್ತೆ ಪ್ರಕಾಶ್ ರಾಜ್ ಅವರು ಈಗ KPCC ಹಗರಣಕ್ಕೆ ಬೆಂಬಲ ಕೊಡ್ತಾರಾ? ಇದು ಈಗ ಇರುವ ಪ್ರಶ್ನೆ. ಯಾಕಪ್ಪ ಅಂದ್ರೆ ಅವ್ರು ವಿದ್ಯಾರ್ಥಿ ಪರವಾಗಿ ನಿಂತ್ಕೊಂಡಿದೀವಿ, ನಾವು ಯಾವ ಪಕ್ಷಗಳ ಪರವಾಗಿ ನಿಂತಿಲ್ಲ, ನಾವು ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದೀವಿ ಅಂತ ಹೇಳಿದ್ರು. ಈಗ ಕರ್ನಾಟಕದಲ್ಲಿ KPSC ಹಗರಣ ನಡೆದಿದೆ. 80 ಲಕ್ಷಕ್ಕೆ ಒಂದೊಂದು ಸೀಟುಗಳು ಸೇಲ್ ಆಗಿದೆ. ಅದಕ್ಕೆ ಈಗ ನಿಮ್ಮ ಬೆಂಬಲ ಯಾರ ಕಡೆ? ಎಸ್ ವೀಕ್ಷಕರೇ, ಈಗ ನಾವು ಕೇಳಬೇಕಾದ ಪ್ರಶ್ನೆ, ಕಿಶೋರು ಮತ್ತೆ ಪ್ರಕಾಶ್ ರಾಜ್ ಅವರಿಗೆ ನಿಮ್ಮ ಬೆಂಬಲ ಯಾರ ಕಡೆ ಅಂದರೆ ಕಾಂಗ್ರೆಸ್ಸಿಗ ಇಲ್ಲ ವಿದ್ಯಾರ್ಥಿಗಳಿಗ? ಅದಕ್ಕೆ ನೀವು ಕೂಡಲೇ ಉತ್ತರ ಕೊಡಲೇಬೇಕು. ಯಾಕೆ ಅಂದ್ರೆ ನೀಟ್ ಹಗರಣದಲ್ಲಿ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿದ್ದವರು ನೀವೇ. ಜೈ ಶ್ರೀರಾಮ್ ಅನ್ಬೇಡಿ ಅಂತ ಹೇಳಿದವರು ನೀವೇ. ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದವರು ನೀವೇ. ಇದಕ್ಕೆಲ್ಲ ಉತ್ತರ ನೀವು ಕೊಡಲೇಬೇಕು. ಹಾಗೂ KPCC ಹಗರಣದ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನೀವು ನಿಲ್ಲೇಬೇಕು. ಇದು ನಾವು ಕೇಳ್ಕೊತಾ ಇರೋದು, ಕರ್ನಾಟಕದ ಜನ ಕೇಳ್ಕೊತಾ ಇರೋದು ಒಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ಈಗ ಕಾಂಗ್ರೆಸ್ ವಿಷಯಕ್ಕೆ ಬರೋಣ. ಈಗ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಆಗ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದು, ಪ್ರಿಯಾಂಕಾ ಅವ್ರು ಆಗ್ಬೋದು, ಎಲ್ಲರೂ ಈ ನೀಟ್ ಹಗರಣದಲ್ಲಿ ಚಳುವಳಿ ಮಾಡಿದ್ದು, ಹೋರಾಟ ಮಾಡಿದ್ದು, ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು, ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಜಂತರ್ ಮಂತರದಲ್ಲಿ ಕುಳಿತು ಧರಣಿ ಕೂತಿದ್ದು. ಈಗ ರಾಹುಲ್ ಗಾಂಧಿ ಅವರೇ, ನಿಮ್ಮದೇ ಪಕ್ಷ ಇರುವ ಕರ್ನಾಟಕದಲ್ಲಿ 80 ಲಕ್ಷಕ್ಕೆ KPSC ಹುದ್ದೆಗಳನ್ನ ಮಾರ್ಕೊಂಡಿದ್ದಾರಲ್ಲ, ಈಗ ನೀವು ಯಾರ ರಾಜೀನಾಮೆ ತಗೋತೀರಾ? ಎಸ್, ಈಗ ನೀವು DK ಶಿವಕುಮಾರ್ ಅವ್ರ ರಾಜೀನಾಮೆ ತಗೋತೀರಾ? ಅದಕ್ಕೆ ಉತ್ತರ ಕೊಡಲೇಬೇಕು. ಈಗ ವಿದ್ಯಾರ್ಥಿಗಳು ಹೋರಾಟಕ್ಕೆ ಧುಮುಕಿದ್ದಾರೆ. ರಾಹುಲ್ ಗಾಂಧಿ ಅವರೇ, 29ಕ್ಕೆ ನೀವು ಪ್ರಧಾನಿ ಆಗಲೇಬೇಕು ಅಂತ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿ ನೀಟ್ ಹಗರಣದಲ್ಲಿ ಗಲಾಟೆಗಳನ್ನ ಮಾಡಿಸಿ ಎಲ್ಲ ಮಾಡಿರೋದ್ರಿಂದ ಈಗ ಕರ್ನಾಟಕದಲ್ಲಿ ನೀವು ನಿಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ರಾಜೀನಾಮೆ ತಗೊಂಡ್ರೆ ನೀವು ವಿದ್ಯಾರ್ಥಿಗಳ ಪರವಾಗಿ ಇದ್ದೀರಾ ಅಂತ ನಾವು ನಿಮ್ಮನ್ನ ಬೆಂಬಲಿಸ್ತೀವಿ. ಇಲ್ಲವಾದರೆ ನೀವು ಬರೀ ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ಎಲ್ಲ ಕಡೆ ನಾವು ಹೇಳ್ತೀವಿ. ನೋಡಿ, ವಿದ್ಯಾರ್ಥಿಗಳ ಪರವಾಗಿ ನಿಲ್ತೀರಾ ಇಲ್ಲ ನಿಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಪರವಾಗಿ ನಿಲ್ತೀರಾ? ಅದು ನಿಮಗೆ ಬಿಟ್ಟಿದ್ದು. ಆದರೆ ವಿದ್ಯಾರ್ಥಿಗಳು ಈಗಾಗಲೇ ಹೋರಾಟಕ್ಕೆ ಸಜ್ಜಾಗಿದ್ದಾರೆ.
ನಿಮ್ಮ ಪಕ್ಷದ ಮುಖ್ಯಮಂತ್ರಿಯ ರಾಜೀನಾಮೆ ಪಡೆಯದೆ ವಿದ್ಯಾರ್ಥಿಗಳು ಖಂಡಿತವಾಗೂ ಹೋರಾಟ ನಿಲ್ಲಿಸೋದಿಲ್ಲ. ಜೊತೆಗೆ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಕಾಂಗ್ರೆಸ್ಸಿನ ವಿರುದ್ಧನೂ ಸಹ ಹೋರಾಟಕ್ಕೆ ಧುಮಕಲೇಬೇಕು. ಎಸ್, ಇದೇ ಕಾಕ್ರೋಚ್ ಜನತಾ ಪಾರ್ಟಿ ವಿದ್ಯಾರ್ಥಿಗಳಾಗಿ ಹೋರಾಟಕ್ಕೆ ಬಂದಿದ್ರು. ಈಗ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. 1 ಸೀಟನ್ನು 80 ಲಕ್ಷಕ್ಕೆ ದುಡ್ಡಿನ ಆಸೆಗೆ ಮಾರ್ಕೊಂಡಿದ್ದಾರೆ. ಈಗ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡೋವರೆಗೂ ಕಾಕ್ರೋಚ್ ಜನತಾ ಪಾರ್ಟಿ ಆಗ್ಬಹುದು, BJP ಆಗ್ಬಹುದು, ನಮ್ಮ ಮಹಾನ್ ಕಲಾವಿದರಾದ ಕಿಶೋರು ಮತ್ತೆ ಪ್ರಕಾಶ್ ರಾಜರಾಗ್ಬಹುದು, ಎಲ್ಲರೂ ಈಗ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಲೇಬೇಕು. ಯಾರು ಲಂಚನ ತಿಂದಿದ್ದಾರೆ ಅವರ ರಾಜೀನಾಮೆ ಪಡೆಯಲೇಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದ ತಕ್ಷಣ ಇದಕ್ಕೆ ನಾವೇ ಕಾರಣ, ಕೇಂದ್ರದ ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ, ನಮ್ಮಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಎಲ್ಲ ಕಡೆ ಅಪಪ್ರಚಾರ ಮಾಡ್ತಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯ ರಾಜೀನಾಮೆ ಪಡೀತರ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನನ್ನಿಸ್ತು ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.